ಪ್ರತಿಪಕ್ಷವಾದಂಥ ಬಿಜೆಪಿ ಸದಾ ಈ ಥರದ ಧರ್ಮದ ವಿಚಾರಗಳನ್ನು ಇಟ್ಕೊಂಡು ರಾಜಕೀಯ ಮಾಡ್ತಾ ಇರುತ್ತೆ ಅನ್ನುವಂಥದ್ದು ಆಡಳಿತ ಪಕ್ಷದವರ ಆರೋಪ. ಈ ಒಂದು ಮದ್ದೂರಿನ ವಿಚಾರದಲ್ಲಿ ಪ್ರಚೋದನಾಕಾರಿ ಹೇಳಿಕೆಗಳನ್ನು ಕೊಟ್ಟರು. ಈ ವಿಚಾರವನ್ನು ಇಟ್ಕೊಂಡು ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿ ಮಾಡ್ತಾ ಇರೋದು ಬಿಜೆಪಿ ಅಂತ ಬಿಜೆಪಿ ನಾಯಕರ ವಿರುದ್ಧ ಸಚಿವ ರಾಮಲಿಂಗಾರೆಡ್ಡಿ ಅವರು ಕಿಡಿಕಾರಿದ್ದಾರೆ. ಬಿಜೆಪಿ ಅವರು ಉರಿಯುವಂತಹ ಬೆಂಕಿಗೆ ತುಪ್ಪವನ್ನು ಸುರಿತಾ ಇದ್ದಾರೆ. ರಾಜ್ಯದ ನೆಮ್ಮದಿಯನ್ನು ಹಾಳು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಸಿಟಿ ರವಿ ಪ್ರಚೋದನಾಕಾರಿ ಹೇಳಿಕೆಯನ್ನು ಕೊಡಬಾರದಿತ್ತು. ಬಿಜೆಪಿಯವರು ಧರ್ಮದ ಹೆಸರಿನಲ್ಲಿ ಮತವನ್ನು ಕೇಳುತ್ತಾರೆ. ಇವರು ದೇವರ ಕೆಲಸನೂ ಮಾಡಲ್ಲ, ಜನಗಳ ಕೆಲಸನೂ ಮಾಡಲ್ಲ ಅಂತ ಬಿಜೆಪಿ ನಾಯಕರ ಈ ಒಂದು ನಡೆಗೆ ಅವರ ವಿರುದ್ಧ ಸಚಿವ ರಾಮಲಿಂಗಾರೆಡ್ಡಿ ಅವರು ಕಿಡಿಕಾರಿದ್ದಾರೆ. ಮದ್ದೂರಲ್ಲಿ ಗಣೇಶನ ಉತ್ಸವ, ಅದರ ಮೇಲೆ ಯಾರ ಕಲ್ಲು ಹೊಡೆದ್ರು ಅಂತೇಳಿ ಅಲ್ಲಿ ಗಲಾಟೆ ಆಗಿದೆ. ಕಲ್ಲು ಹೊಡೆದವ್ರ ಮೇಲೆ ಕೇಸ್ ರಿಜಿಸ್ಟ್ರೇಷನ್ ಆಗಿದೆ. ಕಾನೂನು ಪ್ರಕಾರ ಸರ್ಕಾರ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಈ ಬಿಜೆಪಿಯವರು ಎಲ್ಲನ್ನ ಕೋಮುಗಲಭೆಗಳು ಸ್ವಾತಂತ್ರ್ಯ ಪೂರ್ವದಲ್ಲೂ ಆಗ್ತಿತ್ತು, ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಕೋಮುಗಲಭೆಗಳು ಅಲ್ಲಲ್ಲಿ ನಡೆಯುತ್ತೆ. ಕೋಮುಗಲಭೆಗಳು ಆದಂಥ ಸಂದರ್ಭದಲ್ಲಿ ಎಲ್ಲ ಪಕ್ಷದ ಮುಖಂಡಗಳು ಕೂತು ಅದನ್ನು ಸರಿ ಮಾಡುವಂಥ ಕೆಲಸವನ್ನು ಮಾಡಬೇಕು. ಅದು ಬಿಟ್ಟು ಇವರು ಬೆಂಕಿಗೆ ತುಪ್ಪ ಹಚ್ಚೋ ಕೆಲಸವನ್ನ ಬೆಂಕಿಗೆ ತುಪ್ಪ ಹಾಕುವಂಥ ಕೆಲಸವನ್ನ ಮಾಡಿ ಮದ್ದೂರಲ್ಲಿ ಗಣೇಶನ ಉತ್ಸವ, ಅದರ ಮೇಲೆ ಯಾರ ಕಲ್ಲು ಹೊಡೆದ್ರು ಅಂತೇಳಿ